ಸ್ವಲ್ಪ ಸೀರಿಯಸ್ಸು. ಇವಾಗ ತುಂಬಾ ತುಂಬಾ ಜನಗಳು ಏನ್ ಅನ್ಕೊಂಡಿದ್ದಾರೆ ಹೇಳಿ? ಇನ್ನೊಬ್ಬರಿಗೆ ಹೆದರ್ಸಿ, ಹೊಡೆದು, ನಾವು ಹೇಳಿದ ಕೆಲಸನ ಮಾಡಿಸ್ಬೇಕು. ಅಂದ್ರೆ ನಾವು ಹೇಳೋ ಕೆಲಸಗಳನ್ನ ಎಲ್ಲ ಅವ್ರು ಮಾಡ್ತಾ ಇದ್ರೆ ನಾವು ಒಂದು ಉತ್ತಮವಾದ ಹುದ್ದೆ ಎಲ್ಲಿದ್ದೀವಿ, ಇಲ್ಲ ನಾವು ಅವ್ರಕಿನ್ನ ಸ್ಟ್ರಾಂಗು, ಅವ್ರಕಿನ್ನ ಬುದ್ಧಿವಂತರು ಅಂತ ಅನ್ಕೊಂಡಿದ್ದಾರೆ. ಹೊಡೆದಾಟ ಬಡದಾಟದಿಂದ ನೀವು ಎಷ್ಟು ಜನನ ಗೆಲ್ಲಬಹುದು, ಇಲ್ಲ ಗುಲಾಮ್ರನ್ನ ಮಾಡ್ಕೊಬೋದು. 4, 8, 12, 20, 30 ಜನನ ಹೆದರ್ಸಿ, ಹೊಡೆದು ಬಡ್ದು, ಸಾಲ ಎಲ್ಲ ಕೊಟ್ಟು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದೀವಿ ಅಂತ ನಿಮಗೆ ಅನ್ಸತ್ತೆ. ಒಂದು ಕಾಲ ಯಾವಾಗಲೂ ಹಾಗೆ ಇರೋದಿಲ್ಲ, ಬದಲಾಗ್ತಾ ಇರತ್ತೆ. ಆ 30ರಲ್ಲಿ ಒಂದು 2-3 ಜನ ಸ್ವಲ್ಪ ಧೈರ್ಯ ಮಾಡಿ ಬೇರೆಯವರಿಗೂ ಸ್ವಲ್ಪ ಧೈರ್ಯ ತುಂಬಿದ್ರೆ ಆಮೇಲೆ ಅವರೆಲ್ಲ ಸೇರ್ಕೊಂಡು ನಿಮಗೆ ಮುಹೂರ್ತ ಫಿಕ್ಸ್ ಮಾಡ್ತಾರೆ. ಬ್ಯಾಂಬೂ ಸರ್ವಿಸ್ಗೆ ಬಿದಿರು ಮೋಟ್ರ್ ಹತ್ತಿಸ್ತಾರೆ. ಅದೇ ಇನ್ನೊಂದು ರೀತಿಯಲ್ಲಿ ಏನಂತೀರ, ಪ್ರೀತಿ ವಿಶ್ವಾಸದಿಂದ 30 ಅಲ್ಲ, ನೀವು ಬೇಕಾದ್ರೆ 30,000 ಜನನು ನಿಮ್ಮ ಏನಂತೀರ ಸೇವಕರಾಗಿ ಅಂತಲ್ಲ, ನೀವು ಏನು ಅವರಿಗೆ ಪ್ರೀತಿ ವಿಶ್ವಾಸ ತೋರಿಸ್ತೀರಲ್ಲ, ಅದಕ್ಕಾಗಿ ನೀವು ಏನ್ ಕೆಲಸ ಹೇಳ್ತೀರ ಅದನ್ನ ನಿಷ್ಠೆಯಿಂದ ಮಾಡ್ತಾರೆ. ಸೊ 30 ಜನನ ಗುಲಾಮರನ್ನ ಇಟ್ಕೊಬೇಕಾ, ಇಲ್ಲ 3,000 ಜನ ಪ್ರೀತಿ ಗಳಿಸ್ಬೇಕಾ, ನಿಮಗೆ ಬಿಟ್ಟಿದ್ದು. ಬಟ್ ಭಯ ಕೋಪ ಎಲ್ಲಕ್ಕಿಂತ ಪ್ರೀತಿ ವಿಶ್ವಾಸಕ್ಕೆ ತೂಕ ಜಾಸ್ತಿ ಇರೋದು.